ಓಕೆ. ಹಾಯ್ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ. ಓಕೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಭಯ ಕ್ರಿಯೇಟ್ ಆಗಿಬಿಟ್ಟಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೆ ಅಮೌಂಟು ದುಡ್ಡು ಹಾಳಾಗುತ್ತೆ, ಅಂದರೆ ಸುಮಾರು ಲಾಸಸ್ ಆಗುತ್ತೆ, ಈ ಥರದ್ದೆಲ್ಲ. ಬಟ್ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಲಾಸ್ ಆಗುತ್ತಾ? ಇಲ್ಲ ಅಲ್ವಾ. ಎಲ್ಲ ಬಿಸ್ನೆಸ್ಸಲ್ಲೂ ಲಾಸು ಮತ್ತು ಲಾಭ ಎರಡೂ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಸಹ ಲಾಸು ಲಾಭ ಇದ್ದೇ ಇರುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ನ ಬೇರೆ ಬಿಸ್ನೆಸ್ ಥರ ಅಥವಾ ಬೇರೆ ಬಿಸ್ನೆಸ್ ಥರ ಇದನ್ನು ಯಾಕೆ ನೋಡಲ್ಲ ಅನ್ನೋದು ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈಗ ಕಂಪೇರ್ ಟು ಅದರ್ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಈಸ್ ಬೆಟರ್. ಎಕ್ಸಾಂಪಲ್, ಇವಾಗ ನೀವು ಸಪೋಸ್ ಇವಾಗ ಮಾರ್ಕೆಟ್ ಅನ್ನೋ ಕಾನ್ಸೆಪ್ಟಿಗೆ ಬರೋಣ. ಸಪೋಸ್ ಇವಾಗ ನೀವು ಯಾವುದೇ ಮಾರ್ಕೆಟಿಗೆ ಹೋದರೂ ಒಂದು ಫಿಸಿಕಲ್ ಕ್ವಾಂಟಿಟಿ ಇರುತ್ತೆ, ಅದನ್ನು ನೀವು ತಗೊಂಬರ್ತೀರಾ ಅಥವಾ ಬೈ ಮಾಡ್ತೀರಾ, ಮತ್ತು ಇಲ್ಲಿ ರೀಟೇಲಾಗಿ ಸೇಲ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಯಾರೋ ಫಿಕ್ಸ್ ಮಾಡ್ತಾರೆ ಅಲ್ವಾ. ಸೊ ಇದೇ ರೀತಿ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಆಗೋಲ್ಲ. ಅಂದರೆ ಪ್ರೈಸ್ ಬಂದ್ಬಿಟ್ಟು ಡೈರೆಕ್ಟ್ ಕಂಪ್ನಿಗಳೇ ನಿಗದಿ ಮಾಡಿರ್ತವೆ ಅವ್ರ ಸ್ಟಾಕ್ಸ್ನ ಖರೀದಿ ಮಾಡೋದಕ್ಕೆ. ಆಮೇಲೆ ಆ ಖರೀದಿ ಮಾಡಿದ ನಂತರ ನೀವು ಲಾಭ ಆದಮೇಲೆ ಮಾರ್ಬೋದು, ಒಂದು ಆಪ್ಷನ್ ಇರುತ್ತೆ. ಸಪೋಸ್ ಇವಾಗ ನೀವೇನೋ ತರಕಾರಿ ತಂದಿರ್ತೀರ ಮಾರೋದಕ್ಕೆ ಅಂತ, ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ 4 ದಿನ, ಅದು ಕೆಟ್ಟೋಗ್ಬಿಡುತ್ತೆ. ಓಕೆ, ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಬರೋಲ್ಲ. ಸೊ ಸ್ಟಾಕ್ಸ್ ಆ ಥರ ಅಲ್ಲಲ್ಲ, ಡಿಜಿಟಲ್ ಫಾರ್ಮೆಟಲ್ಲಿರುತ್ತೆ. ನೀವು ಯಾವಾಗ ಬೇಕಿರೋ ತಗೋಬೋದು, ನಿಮಗೆ ಯಾವಾಗ ಬೇಕಿರೋ ಮಾರ್ಬೋದು. ಬಟ್ ನೀವು ಮಿಸ್ ಮಾಡ್ತಿರೋದಿಲ್ಲ ಅಂತಂದರೆ ಯಾವಾಗ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಅದು ನಿಮಗೆ ಒಂದು ಲಾಸ್ ಮೇಕಿಂಗಿಗೆ ಒಂದು ಕಾರಣ. ಅಂದರೆ ಇವಾಗ ಏನಾಗಿರುತ್ತೆ, ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಯಾರೋ ಒಬ್ಬರು ಇನ್ಫ್ಲುಯೆನ್ಸ್ ಮಾಡಿದರು ಅಂತ ತಗೊಂತೀರ. ಸೊ ಯಾರೋ ಒಬ್ಬರು ಹೇಳಿದರು ಅಂತ ತಗೊಂತೀರ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ ಅನ್ನೋ ಕಾರಣಕ್ಕೆ ಅದು ಸ್ಟಾಕ್ ಮಾರ್ಕೆಟ್ ನಿಮಗೆ ಒಂದು ಹೆಂಗೆ ಅಂದರೆ ಒಂದು ಕಷ್ಟ ಅಂದರೆ ಲಾಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಭಯ ಇರುತ್ತೆ. ಸೊ ಇದೇ ರೀತಿ ನೀವು ಸಪೋಸ್ ಇವಾಗ ಸುಮಾರು ವ್ಯಾಪಾರಗಳಿದ್ದಾವೆ. ಸುಮಾರು ನೀವು ಜಾಸ್ತಿ ಆಗುತ್ತೆ ಅಂತಲೇ ತಾನೇ ಅದನ್ನು ನೀವು ಖರೀದಿ ಮಾಡಿರ್ತೀರ. ಆಮೇಲೆ ಅದನ್ನು ಜಾಸ್ತಿ ಆದಾಗ ಮಾರೋಣ ಅಂತೇಳಿ. ಸೊ ಇಫ್ ಕೇಸ್ ನಿಮಗೆ ಜಾಸ್ತಿ ಆಗಲಿಲ್ಲ, ರೇಟು ಕಡಿಮೆ ಆಯಿತು ಅಂದರೆ ಬೇರೆ ಕ್ವಾಂಟಿಟೀಸ್ನ ಏನು ಮಾಡ್ತೀರಾ, ಹೋಲ್ಡ್ ಮಾಡ್ತೀರಾ. ಇನ್ನು ಕೆಲವು ಆದಷ್ಟು ಆಗಲಿ ನಮಗೆ ಅಂದರೆ ಎಷ್ಟು ಬರುತ್ತೆ ಅಷ್ಟು ಬಂದ್ಬಿಡಲಿ ಅಂತೇಳಿ ಹಿಡ್ಕೊಳಕ್ಕೆ ಬರೋದಿಲ್ಲ ಇರೋಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಮಾರ್ಬಿಡ್ತೀರ. ಸೊ ಇಲ್ಲಿ ನಿಮಗೆ ಸ್ಟಾಕ್ಸ್ ಅಂತ ಬಂದರೆ ನೀವು ಖರೀದಿ ಮಾಡಿಟ್ರೆ ನೀವು ಯಾವಾಗ ಬೇಕಿರೋ ಮಾರ್ಬೋದು. ಅಂದರೆ ನೀವು 1-2 ವರ್ಷ ನಿಮ್ಮ ಮೊಮ್ಮಕ್ಕಳು ಯಾವ ಕಾಲಕ್ಕೆ ಬೇಕಿದ್ರೂ ಮಾರ್ಬೋದು ಒಂದ್ಸತಿ ನೀವು ಖರೀದಿ ಮಾಡಿಟ್ರೆ. ಸೊ ಈಗ ಕಂಪೇರ್ ಮಾಡಿ, ಅಂದರೆ ಈಗ ಮಾರ್ಕೆಟ್ಗೆ ಸ್ಟಾಕ್ ಮಾರ್ಕೆಟ್ ಓಕೆ. ಬಟ್ ನೀವು ಕಲಿತ ಅನ್ನೋ ಕಾರಣಕ್ಕೆ ಅದು ನಿಮಗೆ ಕಷ್ಟ, ಅಥವಾ ಅದನ್ನು ನಿಮಗೆ ಅರ್ಥ ಆಗಿಲ್ಲ ಅನ್ನೋ ಕಾರಣಕ್ಕೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಭಯ ಇರುತ್ತೆ. ಸೊ ಇದನ್ನು ಅಂದರೆ ಇವಾಗ ಅದರಲ್ಲೂ ಸುಮಾರು ಸ್ಕ್ಯಾಮ್ಸ್ಗಳಾಗ್ತದೆ. ಏನಂದರೆ ಈಗ ಎಲ್ಲರೂ ಬರ್ತಾರೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕಲಿಸ್ತೀನಿ ಅಂತಾರೆ. ಬಟ್ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ನ ನೋಡಿನೇ ಸುಮಾರು ಲಾಸಸ್ಗಳಾಗಿರೋದು ಇದೆ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ಹೇಳ್ತಿರೋದಂದರೆ ನೀವು ಒಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಆಗಿಬಿಟ್ರಿ. ನನ್ನ ಮೇಲೂ ಅಷ್ಟೇ, ಇನ್ನು ಯಾರೇ ಇನ್ಫ್ಲುಯೆನ್ಸರ್ಸ್ ಆಗಿರಲಿ, ಅವರು ಹೇಳೋದನ್ನು ನೀವು ಬ್ಲೈಂಡಾಗಿ ಫಾಲೋ ಮಾಡಿಬಿಡ್ರಿ. ಆ ಬ್ಲೈಂಡಾಗಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಲಾಸಸ್ಸು ನಿಮಗೆ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ನಿಮಗೆ ಇಲ್ಲಿ ಸ್ಟಾಕ್ ಖರೀದಿಗಳು ಮಾಡ್ತೀರಾ. ಬಟ್ ನೀವು ಹಿಡ್ಕೊಂಡು ನೀವು ಯಾವಾಗ ಬೇಕಿರೋ ಮಾರ್ಬೋದು. ಇದಕ್ಕೆ ಅದಕ್ಕೆ ಆದಂಥ ಎಕ್ಸ್ಪೈರಿ ಡೇಟ್ಸ್ ಇರೋದಿಲ್ಲ. ಸೊ ಬೇಸಿಕಲಿ ಈ ಮಾರ್ಕೆಟಲ್ಲಿ ನೀವು ಯಾವುದೇ ಪ್ರಾಡಕ್ಟ್ಸ್ ತಗೊಂಡ್ರೂ ಅದಕ್ಕೆ ಆದಂಥ ಒಂದು ಎಕ್ಸ್ಪೈರಿ ಇರುತ್ತೆ. ಆ ಒಂದು ಡೇಟ್ ಒಳಗೆ ನೀವು ಅದನ್ನು ಮಾರಬೇಕು, ಅಥವಾ ಒಂದಿಷ್ಟು ದಿನದೊಳಗೆ ನೀವು ಅದನ್ನು ಮಾರಲೇಬೇಕು. ಯಾವುದೇ ವಸ್ತು ಆಗಿರಲಿ, ಅಡಿಕೆ ಆಗಿರಲಿ, ತೆಂಗು ಆಗಿರಲಿ, ಮೆಕ್ಕೆಜೋಳ, ಈ ಥರ ನಿಮ್ದು ಯಾವುದೇ ಪ್ರಾಡಕ್ಟ್ ಆದ್ರೂ ಅದರದ್ದೇ ಆದಂಥ ಒಂದು ಕಮಾಡಿಟಿಗೆ ಅದರದ್ದೇ ಆದಂಥ ಒಂದು ಟೈಮ್ ಇರುತ್ತೆ. ಆ ಟೈಮ್ ಮೇಲಿಟ್ಟರೆ ಅದು ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಕೆಟ್ಟೋಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ.
ಸೊ ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ, ಅದರ್ ಮಾರ್ಕೆಟ್ಸಿಗೆ ಕಂಪೇರ್ ಮಾಡಿದರೆ ಸ್ಟಾಕ್ ಮಾರ್ಕೆಟ್ ಬೆಟರ್. ಬಟ್ ನಿಮಗೆ ಬೇಕಿರೋದೇನಪ್ಪ ಅಂದರೆ, ಯಾವ ಟೈಮಲ್ಲಿ ನೀವು ಸ್ಟಾಕ್ಸ್ನ ಕರೆಕ್ಟಾಗಿ ಖರೀದಿ ಮಾಡಬೇಕು, ಯಾವ ಟೈಮಲ್ಲಿ ಮಾರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದೇ ಸ್ಟಾಕ್ ಮಾರ್ಕೆಟಲ್ಲಿ ಒಂದೇನು ಮಂತ್ರ. ನೀವು ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಮಾರಬೇಕು ಅನ್ನೋದು ಅದು ನೀವೇ ಕಂಡುಹಿಡ್ಕೋಬೇಕು. ಯಾವಾಗ ತಗೋಬೇಕು ಅನ್ನೋದನ್ನು. ಅದನ್ನು ನೀವು ನೀವು ಬರೋ ದಿನಗಳಲ್ಲಿ ನಿಮಗೆ ಅದನ್ನು ಹೆಂಗೆ ಖರೀದಿ ಮಾಡಬೇಕು ಅಂತಲೂ, ಮತ್ತು ಯಾವಾಗ ಖರೀದಿ ಮಾಡಬೇಕು, ಯಾವ ಥರ ಸ್ಟಾಕ್ಸ್ನ ಖರೀದಿ ಮಾಡಬೇಕು ಅಂತಲೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಸ್ನ ಫಾಲೋ ಮಾಡಿ, ಆಮೇಲೆ ಬರೋಂಥ ಅಪ್ಡೇಟ್ಸ್ಗಳನ್ನ ತಗೊಳ್ಳಿ. ಓಕೆ, ಥ್ಯಾಂಕ್ ಯು.